ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 7ನೇ ಪ್ರಶ್ನೆ. ನಮ್ಮ ಕಿವಿಯ ಕೇಳುವಿಕೆ ಸಾಮರ್ಥ್ಯವನ್ನು ಸೂಚಿಸುವ ಏಕಮಾನ. ಇಲ್ಲಿ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಹರ್ಟ್ಸ್, ಆಪ್ಷನ್ ಬಿ ಡೆಸಿಬಲ್, ಆಪ್ಷನ್ ಸಿ ಮೀಟರ್, ಆಪ್ಷನ್ ಡಿ ಕಿಲೋ ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ನಮ್ಮ ಕಿವಿ ಯಾವ ರೇಂಜ್ ನಿಂದ ಯಾವ ರೇಂಜ್ ವರೆಗೆ ಶಬ್ದವನ್ನ ಕೇಳುತ್ತೆ ಅನ್ನೋದನ್ನ ನಮ್ಗೆ ತಿಳಿಸುವಂತದ್ದು ಯಾವುದು? ಹೌದು, ಹರ್ಟ್ಸ್ ಸರಿಯಾದ ಉತ್ತರ ಅಲ್ವಾ? ನಾವು ಹೇಳ್ತೀವಿ 20 ಹರ್ಟ್ಸ್ ನಿಂದ 20,000 ಹರ್ಟ್ಸ್ ವರೆಗೆ ನಮ್ಮ ಕಿವಿ ಸರಿಯಾಗಿ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ಹೇಳ್ತೀವಿ. ಹಾಗಾಗಿ ಹರ್ಟ್ಸ್ ಎನ್ನುವಂಥದ್ದು ಇದರ ಏಕಮಾನ ಆಗಿರುತ್ತೆ. ಹಾಗಿದ್ರೆ ಡೆಸಿಬಲ್ ಅನ್ನ ಕೂಡ ನಾವು ಶಬ್ದದ ಲೌಡ್ನೆಸ್ ಏನಿದೆ, ಶಬ್ದದ ಘೋಷ ಅಂತ ಹೇಳ್ತೀವಲ್ಲ, ಅದನ್ನ ವ್ಯಕ್ತಪಡಿಸ್ಲಿಕ್ಕಾಗಿ ಡೆಸಿಬಲ್ ಅನ್ನ ಉಪಯೋಗಿಸ್ತೀವಿ. ಆದ್ರೆ ಪರ್ಟಿಕ್ಯುಲರ್ ಆಗಿ ನಮ್ಮ ಮಾನವನ ಕಿವಿಯ ಕೇಳುವಿಕೆಯ ಸಾಮರ್ಥ್ಯವನ್ನ ಸೂಚಿಸ್ಲಿಕ್ಕೆ ಉಪಯೋಗಿಸುವಂತದ್ದು ಹರ್ಟ್ಸ್ ಆಗಿರುತ್ತೆ. ಇಲ್ಲಿ ಡೆಸಿಬಲ್ ಏನಿದೆ, ಇದು ಬೇರೆ ಬೇರೆ ಶಬ್ದಕ್ಕೆ ಬೇರೆ ಬೇರೆ ಡೆಸಿಬಲ್ ಮೂಲಕ ನಾವು ಅದರ ಘೋಷವನ್ನ ವ್ಯಕ್ತಪಡಿಸ್ತೀವಿ. ಉದಾಹರಣೆಗಾಗಿ ಸಾಮಾನ್ಯವಾದ ಉಸಿರಾಟವನ್ನ 10 ಡೆಸಿಬಲ್ ಅಲ್ಲಿ ಹೇಳ್ತೀವಿ. ಸ್ವಲ್ಪ ದೂರದಿಂದ ಸ್ವಲ್ಪ ಸಣ್ಣಗೆ ಪಿಸುಗುಡುವಂತದ್ದು, ಅಲ್ಲಿ 30 ಡೆಸಿಬಲ್ ಇದೆ ಅದರ ಘೋಷ, ಲೌಡ್ನೆಸ್. ಎಷ್ಟು ಜೋರಾಗಿ ಮಾತಾಡ್ತಿದ್ದಾರೆ ಅಥವಾ ಶಬ್ದ ಬರ್ತಿದೆ ಅನ್ನೋದನ್ನ ನಾವು ಡೆಸಿಬಲ್ ಮೂಲಕ ಹೇಳಿರ್ತೀವಿ. ಅದೇ ತರ ಯಾವುದೇ ಶಬ್ದ 80 ಡೆಸಿಬಲ್ಗಿಂತ ಜಾಸ್ತಿ ಆದ್ರೆ ಅದು ಮಾನವರಿಗೆ ಕಿವಿ ನೋವನ್ನ ಉಂಟು ಮಾಡ್ತದೆ ಅಂತ ಹೇಳ್ತೀವಿ. ಈ ರೀತಿ ಒಂದು ಶಬ್ದ ಎಷ್ಟು ಜೋರಾಗಿ ಎಷ್ಟು ದೊಡ್ಡದಾಗಿ ಬರ್ತಾ ಇದೆ ಅನ್ನೋದನ್ನ ಡೆಸಿಬಲ್ ಮೂಲಕ ನಾವು ಹೇಳಿರ್ತೀವಿ. ಅದು ಘೋಷವನ್ನ ವ್ಯಕ್ತಪಡಿಸ್ಲಿಕ್ಕೆ. ಹಾಗಾಗಿ ಇದು ತಪ್ಪಾದ ಉತ್ತರ. ಮೀಟರ್ ಇಂದ ಕಿವಿಯ ಕೇಳುವಿಕೆ ಸಾಮರ್ಥ್ಯ ಹೇಳಲಿಕ್ಕೆ ಆಗ್ತದಾ? ಇಲ್ಲ. ಮೀಟರ್ ಅನ್ನ ಎಲ್ಲಿ ವ್ಯಕ್ತಪಡಿಸ್ತೀವಿ? ಈಗ ನೀವು ಬಟ್ಟೆ ತಗೋತಿದ್ದೀರಿ ಅಂದ್ರೆ, ಹೊಲಿಸ್ಲಿಕ್ಕೆ ಬಟ್ಟೆ ತಗೋತಿದ್ದೀರಿ ಅಂದ್ರೆ ಅವಾಗ ಇಂತಿಷ್ಟು ಮೀಟರ್ನ ಬಟ್ಟೆ ಕೊಡಿ ಅಂತ ಹೋಗಿ ಕೇಳ್ತೀರಿ ಅಲ್ವಾ? ಯಾವುದೋ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ, ಎಷ್ಟು ಮೀಟರ್ ಎತ್ತರದಲ್ಲಿದೆ ಇದು ಹೇಳ್ತೀವಿ ಅಲ್ವಾ? ಈ ತರ ಮೀಟರ್ ಅನ್ನ ಉದ್ದವನ್ನ ಆಳಿದಕ್ಕೋಸ್ಕರ ಬಳಸುವಂತದ್ದು. ಕಿಲೋ ಹರ್ಟ್ಸ್ ನಲ್ಲಿ ಇದು ಏಕಮಾನ ಅಲ್ಲ. ಕಿಲೋ ಹರ್ಟ್ಸ್ ನಲ್ಲಿ ಹೇಳಿದ್ರು, ಇಲ್ಲಿ ನೋಡಿ, ಇಲ್ಲಿ 20 ಕಿಲೋ ಹರ್ಟ್ಸ್ ಅಂತ ಹೇಳ್ತೀವಿ, 20,000 ಹರ್ಟ್ಸ್ ಬದಲಿಗೆ. ಆದ್ರೆ ಇದನ್ನ ನಾವು ಏಕಮಾನವಾಗಿ ಕನ್ಸಿಡರ್ ಮಾಡ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಹರ್ಟ್ಸ್ ಆಗಿರುತ್ತೆ. ಥ್ಯಾಂಕ್ ಯು.